ಆಸ್ತಿಕ ಸಜ್ಜನರೇ ಅದು ಕ್ಷೇಮ ಮಾರ್ಗ. ಯಾವುದಾದರೂ ಯಜ್ಞವನ್ನು ಮಾಡಲಿಚ್ಛಿಸುವ ಯಜಮಾನನು ತಾನು ಮಾಡಲಿರುವ ಯಜ್ಞದ ಪೂರ್ಣ ಫಲಪ್ರಾಪ್ತಿಗಾಗಿ ಮತ್ತು ತಾನು ಮಾಡುವ ಸುಕೃತಗಳ ಫಲವನ್ನು ಸಂಪೂರ್ಣವಾಗಿ ಪಡೆಯಬೇಕಾದರೆ ಮೊಟ್ಟ ಮೊದಲಿಗೆ ತಾಪಹಾರಕನು ಸುಖ ನೀಡುವವನೂ ಆದ ಪರಮಾತ್ಮನನ್ನು ಪ್ರಾರ್ಥಿಸುವುದನ್ನು ಮರೆಯುವಂತಿಲ್ಲ. ನಾವು ನೆಮ್ಮದಿಯಿಂದ ಇರಬೇಕೆಂದರೆ ನಾವಷ್ಟೇ ಅಲ್ಲ, ನಮ್ಮ ಸಂಬಂಧಿಕರು, ಸ್ನೇಹಿತರು, ಅಕ್ಕಪಕ್ಕದವರು, ಪಶು ಪಕ್ಷಿಗಳು ಸಹ ಸೌಖ್ಯದಿಂದ ಇರಲೇಬೇಕು. ಅದಕ್ಕಾಗಿಯೇ ಯಾವುದಾದ್ರೂ ಯಜ್ಞ ಆರಂಭಕ್ಕೆ ಮುಂಚೆ ಈ ರೀತಿ ಪ್ರಾರ್ಥನೆಯನ್ನು ಮಾಡಲಾಗುತ್ತದೆ. ಓಂ ತಚ್ಛಂ ಯೋರಾರುಣೀಮಹೇ ಗಾತುಂ ಯಜ್ಞಾಯ ಗಾತುಂ ಯಜ್ಞಪತಯೇ ದೈವಿ ಸ್ವಸ್ತಿರಸ್ತು ನಃ ಸ್ವಸ್ತಿರ್ಮಾನುಷೇಭ್ಯಃ ಊರ್ಧ್ವಂ ಜಿಗಾತು ಭೇಷಜಂ ಶಂ ನೋ ಅಸ್ತು ದ್ವಿಪದೇ ಶಂ ಚತುಷ್ಪದೇ. ಓಂ ಶಾಂತಿ ಶಾಂತಿ ಶಾಂತಿ. ಕ್ಷೇಮ ಮಾರ್ಗವನ್ನು ಅನುಸರಿಸಿ ಕ್ಷೇಮವಾಗಿರಿ.